ಗಾಯ್ಸ್, ನಮಸ್ತೆ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ಇವತ್ತು ಮಕರ ಸಂಕ್ರಾಂತಿ ಹಬ್ಬ. ಮೊದಲು ಎಲ್ಲರಿಗೂ ಮಕರ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಮಕರ ಸಂಕ್ರಾಂತಿ ಹಬ್ಬ ಅಂತ ಬಂದ್ಕೊಳ್ಳೆ ನೆನಪಾಗೋದೆ ಮೇನ್ ರಂಗೋಲಿ. ನಾನು ಕೂಡ ಯಾವ ಥರ ರಂಗೋಲಿ ಹಾಕಿದ್ದೀನಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಅದನ್ನು ಹೋಗಿ ನೋಡ್ಕೊಂಬನ್ನಿ. ಸ್ವಲ್ಪ ಕ್ಲಿಪ್ಪಿಂಗ್ಸ್ನ ಕೂಡ ಆ್ಯಡ್ ಮಾಡಿರ್ತೀನಿ, ಹೋಗಿ ನೋಡ್ಕೊಂಬನ್ನಿ. ಅಷ್ಟೊತ್ತಿಗೆ ನಾನು ಅಡುಗೆಗೆ ರೆಡಿ ಮಾಡ್ಕೊಳ್ತೀನಿ. ನಾನು ಯಾವುದೇ ಹಬ್ಬ ಇದ್ರೂ ರಾತ್ರಿನೇ ರಂಗೋಲಿನ ಹಾಕ್ತೀನಿ. ಹಾಗಾಗಿ ಇವತ್ತು ಬೇಗ ಊಟ ಮಾಡಿ ಮನೆ ಮುಂದೆ ನೀರು ಹಾಕಿ ರಂಗೋಲಿನ ಹಾಕೋಕ್ಕೆ ಸ್ಟಾರ್ಟ್ ಮಾಡಿದೆ. ಪ್ರತಿದಿನ ನಾವು ಮನೆ ಮುಂದೆ ರಂಗೋಲಿನ ಮಿಸ್ ಮಾಡದೆ ಹಾಕ್ತೀವಿ. ಆದರೆ ಸಂಕ್ರಾಂತಿ ಹಬ್ಬ ಯಾವ್ದಾರ ಹಬ್ಬ ಇದ್ದಾಗ ಸ್ಪೆಷಲ್ ರಂಗೋಲಿ ಹಾಕೋದು ನಾನೇ. ಮನೆ ಮುಂದೆ ರಂಗೋಲಿ ಹಾಕೋದ್ರಿಂದ ಮನೆಯಲ್ಲಿರುವಂಥ ನೆಗೆಟಿವ್ ಎನರ್ಜಿ ಹೋಗಿ ಪಾಸಿಟಿವ್ ಎನರ್ಜಿ ಬರುತ್ತೆ ಅನ್ನೋದು ಹಿರಿಯರ ನಂಬಿಕೆ. ಹಾಗೆ ಮನೆ ಮೇಲೆ ಯಾವ ಕೆಟ್ಟ ದೃಷ್ಟಿನೂ ಬೀಳಲ್ಲ, ಮನೆಯಲ್ಲೆಲ್ಲ ಸುಖ ಶಾಂತಿ ನೆಮ್ಮದಿ ನೆಲೆಸಿರುತ್ತೆ ಅನ್ನೋದು ಕೂಡ ಹಿರಿಯರ ನಂಬಿಕೆ. ಅದೇನೇ ಆಗಲಿ, ಮನೆ ಮುಂದೆ ಚೆನ್ನಾಗಿ ರಂಗೋಲಿ ಹಾಕಿ ಬಣ್ಣ ತುಂಬಿದ್ರೆ ತುಂಬಾನೇ ಖುಷಿ ಆಗುತ್ತೆ, ಮನಸ್ಸು ಕೂಡ ತುಂಬಾನೇ ಖುಷಿ ಆಗುತ್ತೆ. ಮೊದಲೆಲ್ಲ ನಮ್ಮ ಅಮ್ಮ ಅಜ್ಜಿಯವರೆಲ್ಲ ಮನೆ ಮುಂದೆ ಸಗಣಿ ಸಾರಿಸಿ ರಂಗೋಲಿನ ಹಾಕ್ತಾ ಇದ್ರಂತೆ. ಹಾಗಾಗಿ ನಮ್ಮ ಅಜ್ಜ ನಮ್ಮ ಅಜ್ಜಿಯವರೆಲ್ಲ ತುಂಬ ವರ್ಷ ಬದುಕಿದ್ರು. ಅವರಿಗೆ ಯಾವುದೇ ಡಯಾಬಿಟಿಸ್ BP ಇರಲಿಲ್ಲ, ಆರೋಗ್ಯವಾಗಿದ್ರು ಅಂತ ಹೇಳ್ತಾ ಇರ್ತಾರೆ ನಮ್ಮಮ್ಮ. ಆದರೆ ಈಗ ಹಳ್ಳಿಲೂ ಕೂಡ ಟಾರ್ ರೋಡು ಸಿಮೆಂಟ್ ರೋಡ್ ಆಗಿರೋದ್ರಿಂದ ಸಗಣಿ ಸಾರ್ಸೋಕ್ಕೆ ಜಾಗನೂ ಕೂಡ ಇಲ್ಲ. ಹಾಗಾಗಿ ಆ ರೋಡ್ಗೆ ನೀರು ಹಾಕಿ ರಂಗೋಲಿ ಹಾಕಿ ಬಣ್ಣ ತುಂಬೋದಾಗಿದೆ. ಇಷ್ಟೆಲ್ಲ ಹಬ್ಬದ ರಂಗೋಲಿ ಕತೆ ಆಯಿತು. ಇವಾಗ ಅಡುಗೆ ಕತೆ ಬಗ್ಗೆ ಶುರು ಮಾಡ್ತೀನಿ. ಸಂಕ್ರಾಂತಿ ಹಬ್ಬ ಅಂದಮೇಲೆ ಮರ್ಗೆಣ್ಸು ಇರಲೇಬೇಕು. ನೀವು ಗೆಣಸು ಸೈಜ್ ನೋಡ್ತಿರ್ಬೋದು, ಎಷ್ಟು ದೊಡ್ಡದಾಗಿದೆ ಅಲ್ವಾ. ಸಾಮಾನ್ಯವಾಗಿ ನಾವು ಹೂವನ್ನ ದುಡ್ಡು ಕೊಟ್ಟೆ ತಗೊಳಲ್ಲ. ಮನೆ ಸುತ್ತಾನೆ ಒಂದು 2-3 ಥರದ ಹೂವಿನ ಗಿಡ ಹಾಕೊಂಡಿದ್ದೀವಿ. ಅದರಲ್ಲೇ ನಮಗೆ ಬೇಕಾದಷ್ಟು ಹೂ ಸಿಗುತ್ತೆ. ಕಾಕ್ಟ ಆಗಿರ್ಬೋದು, ಚೆಂಡು ಹೂವು, ಗುಲಾಬಿ ಹೂವು, ಇದನ್ನೆಲ್ಲ ನಾವು ಮನೆ ಹತ್ರನೇ ಹಾಕ್ಕೊಂಡಿದ್ದೀವಿ. ನೋಡ್ಬೋದು ನೀವು ಕಾಕ್ಟ ಹೂವು ಮೊಗ್ಗು ಎಷ್ಟೊಂದು ಬಿಟ್ಟಿದೆ ಅಂತ. ಆ್ಯಕ್ಚುಲಿ ಒಂದು 15 ದಿನದಿಂದ ದಿನಕ್ಕೆ 1.5 ಮಾರಷ್ಟು ಸಿಗ್ತಾ ಇದೆ. ಒಂದು ದಿನ ಬಿಟ್ಟು ಒಂದು ದಿನ ಆ ಥರ ಸಿಗುತ್ತೆ. ಬಟ್ ನಮಗೆ ಯಾವಾಗಲೂ ಪೂಜೆ ಇದ್ದಾಗಲೇ ಸ್ವಲ್ಪ ಕಮ್ಮಿ ಇರೋದು, ಮಾಮೂಲಿ ಇದ್ದಾಗ ಸಿಗುತ್ತೆ. ಆದರೆ ಇವಾಗ ಸ್ವಲ್ಪ ಕಮ್ಮಿ ಆಗಿದೆ. ಒಂದು ವಾರದಿಂದ ತುಂಬ ಬಿಡ್ತಾ ಇತ್ತು. ತುಂಬ ದೊಡ್ಡದಾಗಿದೆ ಗಿಡ. ಮತ್ತು ದಾಸವಾಳ ಹೂವಿನ ಗಿಡ ತುಂಬ ದೊಡ್ಡದಾಗಿತ್ತು. ಬಟ್ ಇದಕ್ಕೇನೋ ಕಾಯಿಲೆ ಬಂದು ಇದನ್ನೆಲ್ಲ ಕಟ್ ಮಾಡಿದ್ದೀವಿ. ಇದು ಮತ್ತೆ ಹೊಸದಾಗಿ ಚಿಗುರಿರೋದು. ಸಣ್ಣ ಸಣ್ಣ ಹೂ ಬಿಟ್ಟಿದೆ, ಮೊಗ್ಗು ಬಿಟ್ಟಿದೆ. ಈ ಕಲರ್ ಇದೆ ಇದು. ನೆಕ್ಸ್ಟ್ ಇದು ಪೂಜೆಗೋಸ್ಕರನೇ ಹಾಕ್ಕೊಂಡಿರೋದು. ವೈಟ್ ಕಲರ್ ಹೂವು ಈ ಥರ ಇರುತ್ತೆ. ಪೂಜೆಗೋಸ್ಕರನೇ ನಮ್ಮಮ್ಮ ಬೆಳೆಸಿದ್ದಾರೆ ಇದನ್ನು. ತುಂಬ ಬಿಡುತ್ತೆ. ಇವಾಗ ಸ್ವಲ್ಪ ಒಣಗೋಗಿದೆ. ಶನಿವಾರದ ಪೂಜೆಗೆ ನಾವು ತುಳಸಿನೂ ಯೂಸ್ ಮಾಡಿಸ್ತೀವಿ. ಹಾಗಾಗಿ ತುಳಸಿ ಹೂವು ಇದೆ. ಮತ್ತು ಇಲ್ಲಿ ಗುಲಾಬಿ ಗಿಡ ಇದೆ. ಮತ್ತು ನಾವು ಕನಕಾಂಬರ ಹೂವು ಹಾಕಿದ್ದೀವಿ. ಕನಕಾಂಬರ ಹೂವಿನ ಕಲರ್ ತುಂಬ ಚೆನ್ನಾಗಿರುತ್ತೆ ಅಲ್ವಾ. ಇವಾಗ ಹೂ ಸಿಗ್ತಾ ಇದೆ ಸ್ವಲ್ಪ. ನೋಡಬೇಕು ಮುಂದೆ ಜಾಸ್ತಿ ಬರುತ್ತೋ ಇಲ್ವೋ ಅಂತ. ಇವಾಗ ಸ್ವಲ್ಪ ಹೂ ಬಿಡ್ತಾ ಇದೆ. ಮತ್ತು ಈ ಮರನೂ ಕೂಡ ಪೂಜೆ ಹೂವು. ಇದು ಯಾವ ಥರ ಅಂದರೆ ಒಂದ್ಸುತ್ತ ನಂಜು ಬಟ್ಲು ಅಂತ ಕರೀತಾರೆ. ಹೂವು ಬಂದುಬಿಟ್ಟು ಹೂವೇ ಸಿಗ್ತಿಲ್ಲಲ್ಲ. ಹೂವು ಈ ಥರ ಇರುತ್ತೆ. ರಂಗೋಲಿ ಮೇಲೆ ಇಡೋಕ್ಕೆ ಪೂಜೆಗೆಲ್ಲ ತುಂಬ ಚೆನ್ನಾಗಿರುತ್ತೆ. ಇದನ್ನು ಒಂದು ಸುತ್ತಿನ ನಂಜು ಬಟ್ಲು ಅಂತ ಕರೀತಾರೆ. ಚೆನ್ನಾಗಿದೆ ಅಲ್ವಾ ಹೆಸರು. ನೋಡಿ, ಗುಲಾಬಿ ಕಲರಿಂದಿದೆ ನಮ್ಮ ಮನೆಯಲ್ಲಿ. ಮೆರೂನ್ ಕಲರ್, ವೆಲ್ವೆಟ್ ರೋಸ್ ಅಂತಲೂ ಕರೀತಾರೆ ಇದಕ್ಕೆ. ಅದಕ್ಕೆ ನಮ್ಮಮ್ಮ ಕಿಚನ್ ವೇಸ್ಟೆಲ್ಲ ಇದು ಗಿಡಕ್ಕೆ ಹಾಕ್ತೀವಿ ನಾವು. ಪೂಜೆಗೆ ಅಂತ ಅಜ್ಜಿ ಹೂವು ಕಟ್ಟಿಟ್ಟಿದ್ದಾರೆ. ಆಲ್ಮೋಸ್ಟ್ 1.5 ಮಾರಷ್ಟು ಹೂವು ಸಿಕ್ಕಿತ್ತು. ನಮ್ಮನೆ ಹೂವನ್ನ ಹಾಕಿ ಪೂಜೆ ಮಾಡೋದಿದೆಯಲ್ಲ ಗೈಸ್, ತುಂಬಾ ಚೆನ್ನಾಗಿರುತ್ತೆ. ಅದೊಂಥರ ಫೀಲಿಂಗು, ಎಮೋಷ್ನಲ್ ಅಂತಲೇ ಹೇಳ್ಬೋದು. ನಾವು ಬೆಳೆಸಿರೋ ಗಿಡದಲ್ಲಿ ಹಣ್ಣು ತಿನ್ನೋದು, ಹೂವು ಮುಡ್ಕೊಳ್ಳೋದು ಅಂದರೆ ನನಗಂತೂ ತುಂಬಾ ಇಷ್ಟ. ಅದೇ ಹೂವನ್ನ ದೇವರಿಗೆ ಹಾಕಿ ಸಂಕ್ರಾಂತಿ ಹಬ್ಬದ ದಿನ ಪೂಜೆನೂ ಆಯಿತು. ನಾವು ಇವತ್ತು ಹಬ್ಬಕ್ಕೆ ಸ್ವೀಟ್ ಪೊಂಗಲ್, ಖಾರ ಪೊಂಗಲ್ ಮತ್ತು ಅಮ್ಮ ಗೆಣಸು ಬೇಯಿಸ್ತೀನಿ ಅಂತ ಹೇಳಿದ್ದಾರೆ. ಮತ್ತು ಗೆಣಸು ಜೊತೆ ತಿನ್ನೋದಕ್ಕೆ ನಾವು ಕಾಯಿ ರಸದ ಸ್ವೀಟ್ ಕಾಯಿ ರಸದಲ್ಲಿ ತಿಂತೀವಿ. ಆಲ್ರೆಡಿ ಗೆಣಸು ಬೇಸ್ ಆಗಿದೆ. ನಾನಿವಾಗ ಸ್ವೀಟ್ ಪೊಂಗಲಿಗೆ ಇಡ್ತಿದ್ದೀನಿ. ಅಂದರೆ ಸಿಹಿ ಪೊಂಗಲ್ಲು ಮತ್ತು ಖಾರ ಪೊಂಗಲ್ಲು ಬೇಳೆ ಮತ್ತು ಅಕ್ಕಿ ಇಡಲೇಬೇಕಲ್ಲ, ಹಾಗಾಗಿ ಒಂದರಲ್ಲೇ ಬೇಯಿಸ್ಕೊತಾ ಇದ್ದೀನಿ ಎರಡನ್ನೂ ಕೂಡ. ಸಂಕ್ರಾಂತಿಲಿ ಎಲ್ಲರ ಮನೇಲೂ ಹಬ್ಬಕ್ಕೆ ಕಾಮನ್ ಆಗಿ ಮಾಡೋ ಡಿಶಸ್ ಅಂದರೆ ಸಿಹಿ ಪೊಂಗಲ್ ಮತ್ತು ಖಾರ ಪೊಂಗಲ್. ಆ್ಯಕ್ಚುಲಿ ನಾನು ವರ್ಷಕ್ಕೆ ಒಂದೇ ಸತಿ ಖಾರ ಪೊಂಗಲ್ ತಿನ್ನೋದು, ಅದು ಸಂಕ್ರಾಂತಿ ಹಬ್ಬದಲ್ಲಿ. ಮಾಮೂಲಿ ಟೈಮಲ್ಲಿ ನಮಗೆ ಮಾಡಬೇಕು ಅಂತ ಅನಿಸಲ್ಲ, ನಾವು ಮಾಡೋದು ಇಲ್ಲ. ಮೊದಲಿಗೆ ನಾನಿಲ್ಲಿ ಹೆಸರುಬೇಳೆನ ಮತ್ತು ಅಕ್ಕಿನ ತುಪ್ಪದಲ್ಲಿ ಚೆನ್ನಾಗಿ ಹುರ್ಕೊಂಡು 4 ವಿಷಲ್ ಹೊಡ್ಸ್ಕೊಂಡಿದ್ದೀನಿ. ಇವಾಗ ಸ್ವೀಟ್ ಪೊಂಗಲ್ ಮಾಡೋದಕ್ಕೆ ಬೆಲ್ಲನ ಕರಗಿಸ್ಕೊಂಡು ಇಟ್ಕೊಂಡಿದ್ದೀನಿ. ನಮ್ಮ ಕಡೆ ಎಲ್ಲ ಸ್ವೀಟ್ ಪೊಂಗಲಿಗೆ ಸಿಹಿ ಅನ್ನ ಬೆಳ್ದಣ್ಣ ಅಂತ ಕರೀತಾರೆ. ನಿಮ್ಮ ಕಡೆ ಏನಂತಾರೆ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಮತ್ತು ಇಲ್ಲಿ ತುಪ್ಪದಲ್ಲಿ ಗೋಡಂಬಿ ದ್ರಾಕ್ಷಿನ ಹುರ್ಕೊಂಡು 1-2 ಲವಂಗನ ಸೇರಿಸಿ ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿ ಬರುತ್ತೆ. ಆಮೇಲೆ ಒಂದು ಸ್ವಲ್ಪ ಒಣ ಕೊಬ್ಬರಿನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ನನಗೆ ಸ್ವೀಟ್ ಪೊಂಗಲ್ ಅಂದರೆ ತುಂಬಾ ಇಷ್ಟ. ಈ ಸತಿ ಅಂತೂ ಸ್ವೀಟ್ ಪೊಂಗಲ್ ತುಂಬಾ ಚೆನ್ನಾಗಿ ಬಂದಿತ್ತು. 20 ನಿಮಿಷಕ್ಕೆ ನಮ್ಮಲ್ಲಿ ಸ್ವೀಟ್ ಪೊಂಗಲ್ ಖಾಲಿನೇ ಆಗೋಯ್ತು.
ತುಪ್ಪದಲ್ಲಿ ಎಲ್ಲದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಂಡಾದ್ಮೇಲೆ ನಾವೀಗ ಮೊದಲೇ ಬೇಯಿಸ್ಕೊಂಡಿರ್ತೀವಲ್ಲ ಅದಕ್ಕೆ ಈಗ ಬೆಲ್ಲದ ಪಾಕನ ಸೋಸ್ತಾ ಇದ್ದೀನಿ. ಬೆಲ್ಲ ಪಾಕ ಬರೋದೇನು ಬೇಡ, ಚೆನ್ನಾಗಿ ಕರಗಿದ್ರೆ ಸಾಕು. ಇವಾಗ ಚೆನ್ನಾಗಿ ಎಲ್ಲ ಹೊಂದ್ಕೊಳ್ಳೋ ಥರ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೀವು ಹೆಸರುಬೇಳೆ ಜೊತೆ ಅವರೆಕಾಳನ್ನು ಹಾಕ್ಕೊಂಡು ಬೇಯಿಸ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಆಮೇಲೆ ತುಪ್ಪದಲ್ಲಿ ಗೋಡಂಬಿ ದ್ರಾಕ್ಷಿ ಹುರಿದಿಟ್ಕೊಂಡಿದ್ವಲ್ಲ ಅದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಮೇಲೊಂದು 2 ಸ್ಪೂನ್ ತುಪ್ಪ ಹಾಕಿ ತುಂಬಾ ಚೆನ್ನಾಗಿರುತ್ತೆ. ಕೆಲವರು ಇದಕ್ಕೆ ಹಾಲನ್ನು ಕೂಡ ಹಾಕ್ತಾರೆ, ಅದು ಕೂಡ ಚೆನ್ನಾಗಿರುತ್ತೆ. ನಾನು ಹಾಲೇನು ಹಾಕಕ್ಕೆ ಹೋಗಿಲ್ಲ. ಬಟ್ ಸಿಹಿ ಪೊಂಗಲ್ ಅಂತೂ ತುಂಬಾ ಚೆನ್ನಾಗಿತ್ತು. ಸ್ವೀಟ್ ಪೊಂಗಲ್ ಆದಮೇಲೆ ಖಾರ ಪೊಂಗಲ್ಗೆ ಇಲ್ಲಿ ಒಗ್ಗರಣೆ ಹಾಕ್ಕೊತಾ ಇದ್ದೀನಿ. ಅದಕ್ಕೂ ಕೂಡ ಒಂದು 2 ಸ್ಪೂನ್ ತುಪ್ಪನ ಹಾಕ್ಕೊಂಡು ಸಾಸಿವೆ ಮತ್ತು ಜೀರಿಗೆ, ಕರಿಬೇವು ಸೊಪ್ಪು ಇದ್ದರೆ ಹಾಕಿ, ನಾನು ಮರ್ತುಬಿಟ್ಟು ಹಾಕೋದನ್ನ. ಮತ್ತು ಒಂದು 2 ಮೆಣಸಿನ್ಕಾಯಿನ ಉದ್ದಕ್ಕೆ ಕಟ್ ಮಾಡಿ ಹಾಕ್ಕೊಂಡೆ. ಆಮೇಲೆ ಒಂದು 8ರಿಂದ 10 ಗೋಡಂಬಿ, ಆಮೇಲೆ ಕುಟ್ಟಿಟ್ಕೊಂಡಿರೋಂಥ ಮೆಣಸು, ತುರಿದಿಟ್ಕೊಂಡಿರೋಂಥ ಶುಂಠಿ ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡೆ. ಆಮೇಲೆ ಒಂದು 2 ಸ್ಪೂನ್ ಅಷ್ಟು ಒಣಕೊಬ್ಬರಿ ತುರಿನ ಹಾಕಿದೆ. ಆಮೇಲೆ ಕೊನೆಯಲ್ಲಿ ಒಂದು ಚಿಟಿಕೆಯಷ್ಟು ಹಿಂಗನ್ನ ಹಾಕಿ ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ತುಪ್ಪದಲ್ಲಿ ನೆಕ್ಸ್ಟ್ ನಾವು ಬೇಳೆ ಮತ್ತು ಅಕ್ಕಿನ ಬೇಯಿಸ್ಕೊಂಡು ಇಟ್ಕೊಂಡಿದ್ವಲ್ಲ ಅದಕ್ಕೆ ನಾವು ಒಂದು ಗ್ಲಾಸ್ ಅಷ್ಟು ಹಾಲನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಆವಾಗ ಕನ್ಸಿಸ್ಟೆನ್ಸಿ ಚೆನ್ನಾಗಿ ಬರುತ್ತೆ. ನೆಕ್ಸ್ಟ್ ನಾವು ಮಾಡ್ಕೊಂಡಿದ್ದ ಒಗ್ಗರಣೆನ ಇದಕ್ಕೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀವಿ. ನೀವು ನೋಡ್ಬೋದು ಕನ್ಸಿಸ್ಟೆನ್ಸಿ ಯಾವ ಥರ ಇದೆ ಅಂತ. ಈ ಥರ ಕನ್ಸಿಸ್ಟೆನ್ಸಿ ಬಂದರೆ ತುಂಬಾ ಚೆನ್ನಾಗಿರುತ್ತೆ. ಆಮೇಲೆ ಪೊಂಗಲು ಕೂಡ ಟೇಸ್ಟಿಯಾಗಿ ಇರುತ್ತೆ. ಇಷ್ಟೆಲ್ಲ ಅಡುಗೆ ಆದಮೇಲೆ ಕೊನೆಯಲ್ಲಿ ಹಬ್ಬಕ್ಕೆ ಮೇನ್ ಬೇಕಾಗಿರೋದು ಎಳ್ಳು ಬೆಲ್ಲ. ಹಾಗಾಗಿ ಅಮ್ಮ ಇದನ್ನು ಮಾಡ್ತಾ ಇದ್ದಾರೆ. ಮೊದಲು ಎಳ್ಳನ್ನು ಹುರ್ಕೊಂಡು, ಕಡಲೆ ಬೀಜನ ಹುರ್ಕೊಂಡು, ಕೊಬ್ಬರಿ ಬೆಲ್ಲನ ಸಣ್ಣದಾಗಿ ಹೆಚ್ಕೊಂಡು ಮಿಕ್ಸ್ ಮಾಡಿದರೆ ಎಳ್ಳು ಬೆಲ್ಲ ರೆಡಿ ಆಯಿತು. ನಾವು ಬೀರೆಳ್ಳು ಅಂತಲೂ ಕೂಡ ಕರಿತೀವಿ. ಮೊದಲು ದೇವರಿಗೆ ನೈವೇದ್ಯ ಮಾಡಿ ಮನೆಯವರಿಗೆಲ್ಲ ಎಳ್ಳು ಬೆಲ್ಲನ ಕೊಟ್ಟು ಒಳ್ಳೆ ಮಾತಾಡಿ ಅಂತ ಹೇಳಿ ಇವಾಗ ದೇವರಿಗೆ ಬೇಡ್ಕೊಂಡು ನಮ್ಮ ಸಂಕ್ರಾಂತಿ ಹಬ್ಬದ ಊಟನ ನಾವು ಮಾಡ್ತಾ ಇದ್ದೀವಿ. ಜೊತೆಗೆ ಆಲ್ಮೋಸ್ಟ್ 12 ಗಂಟೆ 12:30 ಆಗಿತ್ತು. ಹೆಂಗು ಪೂಜೆನೂ ಕೂಡ ಬೇಗ ಆಯಿತು. ಇವಾಗ ಊಟ ಮಾಡ್ತಾ ಇದ್ದೀವಿ. ಊಟ ಮಾಡಿಕೊಂಡು ನಿಮಗೆ ಸಿಗ್ತೀನಿ. ಹಬ್ಬನೂ ಆಯಿತು, ಪೂಜೆನೂ ಆಯಿತು, ಹಬ್ಬದ ಊಟನೂ ಆಯಿತು. ಖಾರ ಪೊಂಗಲ್ಗಿಂತ ಸ್ವೀಟ್ ಪೊಂಗಲ್ ಸಖತ್ತಾಗಿ ಬಂದಿತ್ತು. ಖಾಲಿನೇ ಆಯಿತು ಆ್ಯಕ್ಚುಲಿ ಹೇಳಬೇಕು ಅಂದರೆ, ಸ್ವಲ್ಪ ಮಾಡಿದ್ವಲ್ಲ ಹಾಗಾಗಿ ಖಾಲಿನೂ ಆಯಿತು. ಇವಾಗ ಒಂದು 5 ಗಂಟೆ ಆಗಿದೆ. ಸ್ವಲ್ಪ ಇವಾಗ ಟ್ಯೂಷನ್ ಏನಿಲ್ಲ ಇವತ್ತು ಹಬ್ಬದ ಪ್ರಯುಕ್ತ, ಟ್ಯೂಷನ್ ಕೂಡ ರಜಾ ಇದೆ. ಹಬ್ಬದ ಪ್ರಯುಕ್ತ ಸ್ವಲ್ಪ ಚೆನ್ನಾಗಿ ರೆಡಿ ಆಗೋಣ ಅಂತ ಅಂದ್ಕೊಂಡಿದ್ದೀನಿ. ಸ್ವಲ್ಪ ಫೋಟೋಸ್ ವೀಡಿಯೋಸ್ ಎಲ್ಲ ತಗೊಳ್ಳೋಣ ಅಂತ. ಯಾವ ಡ್ರೆಸ್ ಹಾಕ್ಕೊಳ್ತೀನಿ ಅಂತ ಅಂದರೆ ತೋರಿಸ್ತೀನಿ, ಹಾಕ್ಕೊಂಡು ಬಂದಾದ್ಮೇಲೆ ತೋರಿಸ್ತೀನಿ. ಕೀಪ್ ವಾಚಿಂಗ್ ಗೈಸ್. ಈ ಥರ ರೆಡಿಯಾಗಿದ್ದೀನಿ. ಅವರಿದ್ದಾಗ 6 ಗಂಟೆ 5 ಗಂಟೆ ಆದರೆ ಸಾಕು, ಸೀರೆ ಉಡ್ಕೊಂಡು ಎಳ್ಳು ಬೆಲ್ಲ ಕೊಡೋಕೆ ಹೋಗ್ತಾ ಇದ್ವಿ. ಇವಾಗ ಎಲ್ಲ ದೊಡ್ಡವರಾಗಿ ಆ್ಯಕ್ಚುಲಿ ಇವಾಗ ಸಣ್ಣ ಮಕ್ಕಳು ಕೂಡ ಬರೋಲ್ಲ, ಅದು ಯಾಕೋ ಗೊತ್ತಿಲ್ಲ. ಅದು ಕಲ್ಚರ್ ಬಂದುಬಿಟ್ಟು ದಿನ ದಿನ ಕಳೆದಂಗೆ ಮರೆಯಾಗ್ತಾನೆ ಹೋಗ್ತಾ ಇದೆ. ಸಿಟಿಲೆಲ್ಲ ಬರ್ತಾರೆ, ಬಟ್ ಹಳ್ಳಿಲಿ ಜಾಸ್ತಿ ಬರೋಲ್ಲ. ನಮ್ಮ ಅತ್ತೆ ಎಲ್ಲ ಹೇಳ್ತಾ ಇರ್ತಾರೆ ಸಣ್ಣ ಮಕ್ಕಳು ಬಂದಿದ್ರು ಅಂತ. ಬಟ್ ನಮ್ಮ ಮನೆಗೆ ಯಾರೂ ಬರೋದು ಇಲ್ಲ ಗೈಸ್. ಇಲ್ಲಿ ಓಡಾಡೋದು ಕೂಡ ನಾನು ನೋಡಿಲ್ಲ, ಅದೆಲ್ಲ ಕಮ್ಮಿ ಆಗ್ತಾ ಇದೆ. ಓಕೆ, ಈ ವ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಿಮ್ಮ ಮನೇಲಿ ಯಾವ ಥರ ಸಂಕ್ರಾಂತಿ ಹಬ್ಬನ ವಿಶೇಷವಾಗಿ ಆಚರಿಸ್ರಿ ಅಂತ ಕಮೆಂಟ್ ಸೆಕ್ಷನ್ ತಿಳಿಸೋದ ಮರಿಬೇಡಿ ಅಂತ ಹೇಳ್ತಾ ಇನ್ನು ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಎಲ್ಲ ಖುಷಿಯಾಗಿರಿ. ಹ್ಯಾವ್ ಎ ನೈಸ್ ಡೇ. ಬಾಯ್.